ಅವರು ನಿಷ್ಠಾವಂತ ವೈದ್ಯ. ಇಡೀ ಪಿರಿಯಾಪಟ್ಟಣದಲ್ಲೇ ಉತ್ತಮ ವೈದ್ಯ ಎಂಬ ಹೆಸರು ಪಡೆದಿದ್ರು. ಆದ್ರೀಗ ಅವರು ದೂರದ ಊರಿಗೆ ಎತ್ತಂಗಡಿಯಾಗಿದ್ದಾರೆ. ಆದರೆ ಈ ವರ್ಗಾವಣೆ ಹಿಂದೆ ಪಿರಿಯಾಪಟ್ಟಣ ಜೆಡಿಎಸ್ ಶಾಸಕರ ಹೆಸರು ಕೇಳಿಬಂದಿದೆ. ಅಷ್ಟಕ್ಕೂ ಈ ದ್ವೇಷದ ವರ್ಗಾವಣೆ ಆಗಿರೋದಲ್ಲಿ ಯಾರು ಆ ದ್ವೇಷದ ರಾಜಕಾರಣ ಮಾಡಿದ ಶಾಸಕರು ಅನ್ನೋದರ ಕಹಾನಿ ಇಲ್ಲಿದೆ ನೋಡಿ. ವೈದ್ಯ ವಿರುದ್ಧ ದ್ವೇಷ ಸಾಧಿಸಿದ್ರ ಪಿರಿಯಾಪಟ್ಟಣ ಶಾಸಕ. ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡದಿದ್ದಕ್ಕೆ ಎತ್ತಂಗಡಿ ಶಿಕ್ಷೆ. ಇವರೇ ನೋಡಿ ವರ್ಗಾವಣೆಯಾಗಿರೋ ವೈದ್ಯೆ. ಹೆಸರು ಡಾಕ್ಟರ್ ವೀಣಾ ಸಿಂಗ್. ಪಿರಿಯಾಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಹಿಂದೆ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ರು. ಇದೀಗ ಮೈಸೂರಿನಿಂದ ಚಿತ್ರದುರ್ಗ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇವರ ವರ್ಗಾವಣೆ ಹಿಂದೆ ಪಿರಿಯಾಪಟ್ಟಣದ ಜೆಡಿಎಸ್ ಶಾಸಕ ಮಹದೇವ್ ಅವರ ಕೈವಾಡ ಇದೆ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಸುಮಾರು 2 ತಿಂಗಳ ಹಿಂದೆ ಪಿರಿಯಾಪಟ್ಟಣದ ಜೆಡಿಎಸ್ ಶಾಸಕ ಮಹದೇವ್ ಮಧ್ಯರಾತ್ರಿ ಕರೆ ಮಾಡಿ ಮನೆಗೆ ಬಂದು ಚಿಕಿತ್ಸೆ ನೀಡುವಂತೆ ಡಾಕ್ಟರ್ ವೀಣಾ ಸಿಂಗ್ ಅವರಿಗೆ ಹೇಳಿದ್ರಂತೆ. ಆದರೆ ಮಧ್ಯರಾತ್ರಿ ಸಮಯದಲ್ಲಿ ಶಾಸಕರ ಮನೆಗೆ ಹೋಗಿ ಚಿಕಿತ್ಸೆ ನೀಡಲು ವೈದ್ಯೆ ಒಪ್ಪಿರಲಿಲ್ಲ. ಇದೇ ವಿಚಾರಕ್ಕೆ ಸರ್ಕಾರಿ ವೈದ್ಯೆ ವೀಣಾ ಸಿಂಗ್ ಮತ್ತು ಶಾಸಕರ ನಡುವೆ ಮುಸುಕಿನ ಗುದ್ದಾಟಕ್ಕೂ ಕಾರಣವಾಗಿತ್ತು. ಇದು ಮಾಧ್ಯಮಗಳಲ್ಲೂ ಪ್ರಸಾರವಾಗಿತ್ತು. ಆದರೆ ಇದೀಗ ಅವರು ಚಿತ್ರದುರ್ಗ ಜಿಲ್ಲೆಯ ಪರಶುರಾಂಪುರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆಯಾಗಿದ್ದಾರೆ. ಮೈಸೂರು ಜಿಲ್ಲೆಯ ಲಾಸ್ಟ್ ಬಾರ್ಡರ್ ಪಿರಿಯಾಪಟ್ಟಣ. ಮೈಸೂರಿನಿಂದ ಡಾಕ್ಟರ್ಗಳು ಯಾವುದೇ ಡಾಕ್ಟರ್ಗಳು ಪಿರಿಯಾಪಟ್ಟಣ ಬರೋದಕ್ಕೆ ಬರ್ತಾ ಇಲ್ಲ. ನಾವು ಬೇಡಪ್ಪ ಅಂತ ಹೇಳ್ತಾರೆ. ಯಾರೋ ದೊಡ್ಡ ಮನಸ್ಸು ಮಾಡಿ ಬಂದಂಥ ಡಾಕ್ಟರ್ಗಳನ್ನು ಕೂಡ ಒಬ್ಬರು ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಥರ ವರ್ಗಾವಣೆ ಮಾಡೋದೇ ಆದರೆ ರಾಜಕೀಯ ಮೇಲಾಟಕ್ಕೋಸ್ಕರ ನಮ್ಮ ಜನತೆಯ ಕಷ್ಟ ಸುಖ ಕೇಳೋರು ಯಾರು? ಇವತ್ತು ನಮಗೆ ಡಾಕ್ಟರ್ ಇಲ್ಲ, ಪ್ರಸ್ತುತಿ ಡಾಕ್ಟರ್ ಇದ್ದಿದ್ದು ಒಬ್ಬರು. ಇವತ್ತು ವೀಣಾ ಸಿಂಗ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ರಾಜಕೀಯ ಉದ್ದೇಶ ಇಟ್ಕೊಂಡೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು, ಬೇರೆ ಯಾವುದೇ ಥರದಲ್ಲ. ಆದರೆ ಈ ವರ್ಗಾವಣೆ ಹಿಂದೆ ಶಾಸಕ ಮಹದೇವ್ ಅವರ ಕೈವಾಡ ಇದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ವೈದ್ಯೆ ವೀಣಾ ಸಿಂಗ್ ಪಿರಿಯಾಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದ ಏಕೈಕ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಹೀಗಾಗಿ ಪಿರಿಯಾಪಟ್ಟಣ ನಿವಾಸಿಗಳು ನಮಗೆ ಡಾಕ್ಟರ್ ವೀಣಾ ಅವರೇ ಬೇಕು ಅಂತ ಆಗ್ರಹಿಸಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಬಡ ರೋಗಿಗಳಿಗೆ, ಸಾಮಾನ್ಯ ವರ್ಗದವರಿಗೆ ಏನು ಅನಾನುಕೂಲ ಆಗುತ್ತದೆ ಎಂಬುದರ ಬಗ್ಗೆ ಯೋಚಿಸದೆ ತನ್ನ ಪ್ರತಿಷ್ಠೆಗೋಸ್ಕರ ತಮ್ಮ ಜಿದ್ದನ್ನು ತೀರಿಸಿಕೊಂಡಿರುವ ಶಾಸಕರು ಕೂಡಲೇ ತಮ್ಮ ದುರ್ಬಳಕೆ ಮಾಡಿಕೊಂಡಿರುತ್ತೀರಿ. ಅದನ್ನು ಬಿಟ್ಟು ತಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ಸಾಮಾನ್ಯ ವರ್ಗದವರಿಗೆ, ಬಡ ರೋಗಿಗಳಿಗೆ ಅನುಕೂಲವಾಗುವಂತೆ ಮಾಡಬೇಕೆನ್ನುವುದಾದರೆ ಪ್ರಸ್ತುತಿ ಏನು ವೀಣಾ ಸಿಂಗ್ ಅವರನ್ನು ಪುನಃ ಇದೇ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಮಾಡಬೇಕು. ಒಟ್ನಲ್ಲಿ ಕೆಲವರು ಶಾಸಕರ ಮಾತು ಕೇಳದ್ದಕ್ಕೆ ವೈದ್ಯಗೆ ವರ್ಗಾವಣೆ ಶಿಕ್ಷೆ ಸಿಕ್ಕಿದೆ ಅಂತ ಮಾತನಾಡಿಕೊಳ್ತಿದ್ದಾರೆ. ಇನ್ನು ಅಧಿಕಾರಿಗಳು ಇದು ಸರ್ಕಾರದ ಆದೇಶ ಅಂತಿದ್ದಾರೆ. ಆದರೆ ಜನಪ್ರತಿನಿಧಿಗಳ ಸ್ವಪ್ರತಿಷ್ಠೆಗೆ ಕ್ಷೇತ್ರದ ಜನರು ಒಳ್ಳೆಯ ವೈದ್ಯೆಯನ್ನ ಕಳೆದುಕೊಂಡಿದ್ದಂತೂ ಸುಳ್ಳಲ್ಲ. ಸುರೇಶ್, TV5 ಮೈಸೂರು.